ಇದೊಂದು ಅಪರೂಪದಲ್ಲಿ ಅಪರೂಪದ ಘಟನೆ ಅಂದ್ರೆ ತಪ್ಪಾಗಲಾರದು. ಇದೊಂದು ಹೃದಯ ಸ್ಪರ್ಶಿ ಘಟನೆ. ಮನುಷ್ಯನಿಗಿಂತ ಗುಣದಲ್ಲಿ ಪ್ರಾಣಿಗಳೇ ಮೇಲು ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿದ್ದೆ ಇದೊಂದು ಭಾವುಕತನವನ್ನ ಮೆರೆದಂತ ಹೃದಯ ಸ್ಪರ್ಶಿ ಘಟನೆ ಅಂದ್ರೆ ತಪ್ಪಾಗಲಾರದು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಿವಿ ಹಳ್ಳಿಯಲ್ಲಿ ಇದೊಂದು ವಿಭಿನ್ನವಾದಂತಹ ಘಟನೆ ನಡೆದಿದೆ. ವೃದ್ಧೆ ಪಾರ್ವತಮ್ಮ 80 ವರ್ಷದ ವಯೋವೃದ್ಧೆ. ಕಳೆದ ಹಲವಾರು ವರ್ಷಗಳಿಂದ ಮನೆಯ ಬಳಿ ಮಂಗ ಒಂದು ಬರ್ತಿತ್ತು. ಆ ಮಂಗನಿಗೆ ಈ ವೃದ್ಧೆ ಪಾರ್ವತಮ್ಮ ನಿತ್ಯವೂ ತಿಂಡಿ ಕೊಡ್ತಿತ್ತಂತೆ. ವೃದ್ಧೆಯ ತೊಡೆಯ ಮೇಲೆ ಕುಳಿತು ಮಂಗ ತಿಂಡಿಯನ್ನ ಸೇವಿಸಿ ಅದರೊಂದಿಗೆ ಆಟ ಆಡಿ ಕೂಡ ಹೋಗ್ತಿತ್ತು. ಆದ್ರೆ ಇತ್ತೀಚೆಗೆ ಪಾರ್ವತಮ್ಮ ಅನಾರೋಗ್ಯಕ್ಕೀಡಾಗ್ತಾರೆ. ಆಗ್ಲೂ ಕೂಡ ಬಂದು ನೋಡ್ಕೊಂಡು ಹೋಗ್ತಿದ್ರಂತೆ. ಈಗ ಪಾರ್ವತಮ್ಮ ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಯಾವಾಗ ಪಾರ್ವತಮ್ಮ ಪಾರ್ಥಿವ ಶರೀರವಾಗಿ ಮಲಗಿದ್ದರು, ಅಲ್ಲಿಗೆ ಬಂದಂತ ಮಂಗ ಪಾರ್ವತಮ್ಮನ ಪಕ್ಕದಲ್ಲಿಯೇ ಮಲಗಿದೆ. ಪಾರ್ವತಮ್ಮನಿಗೆ ಆ ಒಂದು ಅಶ್ರು ತರ್ಪಣವನ್ನ ಸಲ್ಲಿಸುವಂತ ಆ ಹೃದಯ ಸ್ಪರ್ಶಿ ಘಟನೆಗಳಿಗೆ ಸಾಕ್ಷಿಯಾಗಿದೆ. ನಾವು ಮಂಗನನ್ನ ಕೋತಿ ಅಂತ ಹೇಳ್ತೇವೆ, ಆಂಜನೇಯ ಅಂತ ಹೇಳ್ತೇವೆ, ರಾಮನ ಭಕ್ತ ಅಂತ ಹೇಳ್ತೇವೆ. ಹೀಗೆ ದೇವರಿಗೆ ಸಮನಾಗಿ ನಾವು ಮಂಗನನ್ನ ಕಾಣ್ತೇವೆ. ಅಂತಹ ದೇವರ ಸ್ವರೂಪಿಯಾದಂತ ಈ ಮಂಗ ತಾಯಿ ಪಾರ್ವತಮ್ಮ ಅಸುನೀರಿನ ನಂತರ ಆ ತಾಯಿಗೆ ನಿತ್ಯವೂ ಕೂಡ ತಿಂಡಿ ಕೊಡ್ತಿದ್ರಲ್ಲ, ಅದಕ್ಕೆ ಬಂದು ಆ ಒಂದು ಕೊನೆಯ ಕಂಬನಿಯನ್ನ ಮಿಡಿದಂತ ಅಪರೂಪದ ಘಟನೆಗಳ ಎಲ್ಲ ದೃಶ್ಯಗಳನ್ನ ನೋಡ್ತಾ ಆ ಮಂಗನಿಗೆ ಇನ್ ಮುಂದೆ ಯಾರು ತಿಂಡಿ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಮನುಷ್ಯನಿಗೆ ಸಹಜವಾಗಿ ಹೊಂದಿಕೊಳ್ಳುವಂತ ಪ್ರಾಣಿಗಳ ಪೈಕಿ ಮಂಗವು ಕೂಡ ಒಂದು. ಈಗ ಆಂಜನೇಯನಿಗೆ ಸಮನಾದಂತ ಈ ಮಂಗ ಮುಂದಿನ ದಿನಗಳಲ್ಲಿ ಅದ್ಯಾಗಿರುತ್ತೋ ಅದು ಕೂಡ ಗೊತ್ತಿಲ್ಲ. ಆದ್ರೆ ಕೊನೆಯ ಬಾರಿಗೆ ತನಗೆ ತಿಂಡಿಯನ್ನ ನೀಡ್ತಿದ್ದಂತ ಪಾರ್ವತಮ್ಮನಿಗೆ ಅಶ್ರು ತರ್ಪಣವನ್ನ ಕಂಬನಿ ಮಿಡಿದಿದ್ದು ಮಾತ್ರ ಎಲ್ಲರೂ ಕೂಡ ಮಮ್ಮಲ ಮರುಗುವಂತಾಗಿದೆ.